ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಳ್ತೀರಾ, ಎಲ್ಲರಿಗೂ ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡಬೇಕು, ಇದರಿಂದ ಅರ್ನಿಂಗ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೇಳಿರುವಂತಹ ಕ್ವಶನ್ಸೇ. ಹಾಗಾಗಿ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಲ್ಲ. ಹೊರಗಡೆ ಹೋಗಿ ಹೆಂಗೆ ಜಾಬ್ ಮಾಡಿ ಸ್ಯಾಲರಿ ತಗೊಳ್ತಾರೋ, ಎಷ್ಟು ಲಕ್ಷ ದುಡ್ಡಿದ್ದೀನಿ ಯೂಟ್ಯೂಬಲ್ಲಿ ಅಂತ ನಾನು ಇವತ್ತು ಹೇಳ್ತೀನಿ. ಯೂಟ್ಯೂಬಿಂದ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರಬೇಕು ಅಂತ ಅಂದರೆ $100 ಕಂಪ್ಲೀಟ್ ಆದರೆ ಮಾತ್ರ ಬರೋದು. ಕೇಳಿರುವಂತಹ ಕ್ವಶನ್ಸೇ. ಹಾಗಾಗಿ ಅದೇ ಸ್ಯಾಲರಿ ಇದರಲ್ಲೂ ಬರುತ್ತೆ. ತುಂಬ ದಿನದಿಂದ ಕೇಳ್ತಾ ಇದ್ರು, ಕೆಲವರು ಡೌಟ್ಸ್ ಕೂಡ ಇದೆ. ಹಾಗಾಗಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು, ಇದರಿಂದ ಅರ್ನಿಂಗ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಇದು ನೀವು ಅವರಿಗೆಲ್ಲ ಖಂಡಿತವಾಗಿಯೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವಾಗ ಹಿಂದ್ಗಡೆ ಏನು ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ ಅದನ್ನು ಬಿಟ್ಟು ನನ್ನ ಮಾತನ್ನು ಮಾತ್ರ ಕೇಳಿಸ್ಕೊಳ್ಳಿ. ಅಂತಂದರೆ ಒಳಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಮೋಡ ಇದೆ, ಬೆಳಕು ಸ್ವಲ್ಪನೂ ಬರ್ತಾ ಇಲ್ಲ, ವಿಡಿಯೋ ಕ್ಲಾರಿಟಿ ಇಲ್ಲ. ಹಾಗಾಗಿ ಮತ್ತೆ ವಿಡಿಯೋ ಮಾಡಿದ್ರೂ ಅದು ವೇಸ್ಟು, ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೆಳಕು ಬರ್ತಾ ಇದೆ. ಹಾಗಾಗಿ ಕಿಟಕಿ ಎಷ್ಟೇ ದೊಡ್ಡದಿದ್ರೂ ಕೂಡ ಬೆಳಕು ಸಾಕಾಗ್ತಿಲ್ಲ, ಲೈಟ್ ಬೆಳಕು ಕೂಡ ಸಾಕಾಗ್ತಿಲ್ಲ, ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಿಲ್ಲ. ಆ ಕಾರಣದಿಂದ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಟೈಲರಿಂಗ್ ಮಿಷಿನ್ ಕಾಣಿಸ್ತಾ ಇದೆ ಅಷ್ಟೇ. ಇಲ್ಲಿ ಸ್ವಲ್ಪ ಬೆಳಕಿತ್ತು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ದೀನಿ. ಇವಾಗ ತುಂಬ ಜನಕ್ಕೆ ಡೌಟ್ಸ್ ಇದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ. ನನಗೆ ತುಂಬ ದಿನದಿಂದ ಕಮೆಂಟ್ಸ್ ಕೂಡ ಇದ್ರ ಬಗ್ಗೆ ಬರ್ತದೆ, ಜಾಸ್ತಿ ಬರ್ತಿರುತ್ತೆ. ಯೂಟ್ಯೂಬ್ ಅರ್ನಿಂಗ್ಸು, ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದು ಹೇಗೆ, ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹಾಗೆ ಹೋಮ್ ಟೂರ್ ಮಾಡಿ, ಈ ಥರ ಕ್ವಶನ್ಸೇ ಜಾಸ್ತಿ ನನಗೆ ಬರ್ತಿರೋದು. ಹಾಗಾಗಿ ಇದನ್ನು ವಿಡಿಯೋ ಮಾಡಿದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ಹೇಳ್ಬಹುದಿತ್ತು, ಮತ್ತು ಎರಡು ಮಿಕ್ಸ್ ಆಗುತ್ತೆ, ನನ್ನ ಡೈಲಿ ರೊಟೀನ್ ಮತ್ತು ಈ ಮಾತೆರಡು ಮಿಕ್ಸ್ ಆಗುತ್ತೆ. ಆ ಕಾರಣದಿಂದ ಬೇಡ, ಇದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅನ್ನೋ ಕಾರಣಕ್ಕೆ ಇದನ್ನೇ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಸೋನೆ ಶುರುವಾಯಿತು. ಇವಾಗಂತೂ ವೆದರ್ ಅದೇ ಥರ ಇದೆ. ಹಾಗಾಗಿ ಬೆಳಕೇ ಇಲ್ಲ ಮನೇಲಿ, ಆ ಥರ ಆಗಿಬಿಟ್ಟಿದೆ. ಫುಲ್ಲು ಮೋಡ, ಯಾವಾಗಲೂ ಸೋನೆ ಆ ಥರ ಆಗಿದೆ. ಹಾಗಾಗಿ ಇಲ್ಲಿ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅರ್ನಿಂಗ್ಸು ನಾನು ಇನ್ನೇನು ಗೌರಿ ಹಬ್ಬ ಬಂತು ಅಂತ ಅಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. 3 ವರ್ಷ ಕಂಪ್ಲೀಟ್, ಇನ್ನೊಂದು ತಿಂಗಳಷ್ಟೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ 3 ವರ್ಷ ಆಗುತ್ತೆ. ಹಾಗೆ ಹೇಳ್ತಾರೆ ಯೂಟ್ಯೂಬಲ್ಲಿ ತುಂಬ ಜನಕ್ಕಿದೆ, ಅವರೇನು ಬಿಡು ವಿಡಿಯೋ ಮಾಡಾಕ್ತಾರೆ ದುಡ್ಡು ಬರುತ್ತೆ ಅಂತ. ದುಡ್ಡು ಎಷ್ಟು ಬರುತ್ತೆ, ನಾನೆಷ್ಟು ತೊಗೊಂಡಿದ್ದೀನಿ, ಎಷ್ಟು ಲಕ್ಷ ದುಡ್ದಿದ್ದೀನಿ ಯೂಟ್ಯೂಬಲ್ಲಿ ಅಂತ ನಾನು ಇವತ್ತು ಹೇಳ್ತೀನಿ. ಕೆಲವರಿಗಿದೆ ಡೌಟ್ಸು, ಅವರಿಗೇನು ಈಸಿಯಾಗಿ ಮಾಡಿಬಿಡ್ತಾರೆ ಅಂತ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾರೆಲ್ಲ ಯೂಟ್ಯೂಬನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯಮಾಡಿ ಇದೊಂದು ಸಲ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಇದು ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬೋದು, ಬೋರ್ ಅಂತ ಅನ್ನಿಸ್ಬೋದು, ಬಟ್ ನಾನು ಡೀಟೇಲಾಗಿ ಹೇಳಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಸೋನೆ ಶುರುವಾಯಿತು. ನಿಮಗೆ ನನ್ನ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ ಗೊತ್ತಿಲ್ಲ, ಕೇಳಿಸ್ಬಹುದು ಅಂತ ಅಂದ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅರ್ನಿಂಗ್ಸು ನಾನು ಹೇಳಿದ್ನಲ್ಲ, ನಾನು 3 ವರ್ಷ ಆಯಿತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಅದರಲ್ಲಿ ಇದೆ ತುಂಬ ಜನ ಹೇಳ್ತಾರೆ, ಯೂಟ್ಯೂಬಲ್ಲಿ ನನ್ನನ್ನು ಕೇಳಿದ್ದಾರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ. ಬಟ್ ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಯಾಕೆಂತಂದರೆ ನಾನು ಅದರಲ್ಲಿ ತುಂಬ ಸಕ್ಸಸ್ ಅನ್ನೋದನ್ನು ನೋಡಿಲ್ಲ. 12,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ, 12,000+ ಸಬ್ಸ್ಕ್ರೈಬರ್ ನನ್ನ ಚಾನಲಲ್ಲಿ ಇದ್ದಾರೆ. ನನ್ನ ಇಷ್ಟಪಟ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡ್ತವ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಇದನ್ನು ಹೇಳಲೇಬೇಕು. ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಕೆಲವ್ರದ್ದು ನೋಡಿದ್ದೀನಿ ವ್ಯೂಸ್ ಜಾಸ್ತಿ ಬಂದಿರುತ್ತೆ, ಆದ್ರೂ ಕೂಡ ಬ್ಯಾಡ್ ಕಮೆಂಟ್ಸ್ ಇರುತ್ತೆ. ಬಟ್ ನನಗೆ ವ್ಯೂಸ್ ತುಂಬ ಕಡಿಮೆ ಇದೆ. ಬಟ್ ಫಸ್ಟು ಚೆನ್ನಾಗಿತ್ತು, ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ಚೆನ್ನಾಗಿತ್ತು, ವ್ಯೂಸ್ ಚೆನ್ನಾಗೇ ಬರ್ತಿತ್ತು. ಬಟ್ ಆವಾಗಲೂ ಕೂಡ ನನಗೆ ನೆಗೆಟಿವ್ ಕಮೆಂಟ್ಸ್ ಅಂತ ತುಂಬಾ ಕಡಿಮೆ, 99% ನನಗೆ ಬಂದಿದ್ರೆ. ಇಲ್ಲಿವರೆಗೂ ಯೂಟ್ಯೂಬ್ 3 ವರ್ಷ ಆಯ್ತಲ್ಲ ಸ್ಟಾರ್ಟ್ ಮಾಡಿ, ಒಂದು 2-3 ಕಮೆಂಟ್ಸ್ ಏನೋ ತುಂಬ ಕೆಟ್ಟದಾಗಲ್ಲ, ನನಗೆ ಇಷ್ಟ ಆಗದೆ ರೀತಿಯಲ್ಲಿ ಬಂದಿರಬಹುದು. ಅದು ಬಿಟ್ಟರೆ ತುಂಬ ಚೆನ್ನಾಗೇ ನನಗೆ ರೆಸ್ಪಾನ್ಸ್ ಸಿಕ್ತು. ತುಂಬ ಚೆನ್ನಾಗಿ ಹೊರಗಡೆ ಸಿಕ್ತಾಗಲೂ ಕೂಡ ಮಾತಾಡ್ಸಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವಾಗಲೂ ಕೂಡ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತೀರಾ. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ್ಲೂ ಕೂಡ ಚೆನ್ನಾಗಿ ಮಾಡಿ ಅಂತ ಕೇಳಿದ್ರೆ. ನನಗೆ ಇದೆಲ್ಲದೂ ಸಿಕ್ಕಿದ್ದು ಯೂಟ್ಯೂಬಿಂದನೇ. ಹಾಗಾಗಿ ನನಗೆ ಯೂಟ್ಯೂಬ್ ಬಿಡೋದಕ್ಕೆ ಇಷ್ಟ ಇಲ್ದರೆ ಮಾಡ್ತಾಯಿದ್ದೀನಿ. ಇವಾಗ ವೆಹಿಕಲ್ ಸೌಂಡ್ ಕೇಳಿಸುತ್ತೆ, ಹಾಗಾಗಿ ಸ್ಟಾಪ್ ಮಾಡಿ ನಂತರ ಮಾತಾಡ್ತಾ ಇದ್ದೀನಿ. ಹೇಳಿದ್ನಲ್ಲ
ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕಿದ್ರೆ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ವ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿನೇ ವಿಡಿಯೋ ಹಾಕ್ತಾ ಇರೋದು. ಮೇಂಟೈನ್ ಚೆನ್ನಾಗಿ ಮಾಡಿದ್ದೀನಿ, ವೀಡಿಯೋಸ್ ಹಾಕ್ತಾನೆ ಬರ್ತಿದ್ದೀನಿ. ವ್ಯೂಸ್ ಬರುತ್ತೋ ಬರೋಲ್ಲೋ ನನಗೆ ಗೊತ್ತಿಲ್ಲ, ಬಟ್ ವೀಡಿಯೋ ಹಾಕೋದನ್ನು ಸ್ಟಾರ್ಟ್ ಮಾಡಿಲ್ಲ. ಅಂದರೆ ನನಗೊಂದು ಆಸೆ, ಇದರಲ್ಲಿಂದನೇ ಏನಾದರೂ ಒಳ್ಳೇದಾಗಬಹುದೇನೋ, ಕಷ್ಟಪಟ್ಟು ಮಾಡಿದ್ದೀನಿ, ಕೈ ಹಿಡಿಯುತ್ತೇನೋ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. ಹಾಗಂತ ಇದರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ. ಹಾಗಂತ ಇದರಲ್ಲಿ ವ್ಯೂಸ್ ಬಂದರೆ ಒಳ್ಳೆ ದುಡ್ಡು ಬರುತ್ತೆ, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂತಂದರೆ ನೀವು ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಲ್ಲ. 1000 ಜನ ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚಿಂಗ್ ಅವರ್ಸ್ ಆಗಬೇಕು. ಇದು ರೂಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರು ಇದ್ದಾರಲ್ಲ, ವಿಡಿಯೋ ಮಾಡಿ ಹಾಕಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆ ಥರ ಬರಲ್ಲ. ಅವೆರಡೂ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿ ಸಿಕ್ಕಾಪಟ್ಟೆ ಅದ್ರ ರೂಲ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡಿ ನಂತರ ನೀವು ಹಾಕ್ತಿರಲ್ಲ ಆ ವೀಡಿಯೋಸ್ಗೆ ಅಮೌಂಟ್ ಬರುತ್ತೆ ಹೊರತು ನೀವು ಮುಂಚೆ ಎಲ್ಲ ಹಾಕಿ ವ್ಯೂಸ್ ಬಂದಿದ್ದೆಲ್ಲ ಅದು ಖಂಡಿತ ಬರಲ್ಲ. ನೀವು ಮುಂಚೆ ನಾನು ವೀಡಿಯೋಸ್ ನೋಡಿರಬಹುದು, ಫಸ್ಟಿಂದ ನಾನು ಫಾಲೋ ಮಾಡ್ತಿರೋರಿಗೆ ಗೊತ್ತಿದೆ. ಕೆಲವೊಂದು 100K ಪ್ಲಸ್ ಏನು ವ್ಯೂಸ್ ಕೆಲವೊಂದಕ್ಕೆ ಸಿಕ್ಕಿದೆ, ಒಂದು 50 ಇದೆ, 20, 30 ಈ ಥರ. ಕೆಲವೊಂದು ಒಂದೊಂದು ವೀಡಿಯೋ 200+Kನೂ ಓಡಿದೆ. ಕೆಲವೊಂದು ವೀಡಿಯೋಗಳು ತುಂಬ ಚೆನ್ನಾಗಿ ವ್ಯೂಸ್ ಬಂದಿಲ್ಲ ಅಂತ ನಾನು ಹೇಳಲ್ಲ. ಅಷ್ಟು ವ್ಯೂಸ್ ಬಂದೂ ಕೂಡ ಇವಾಗ ನಿಮಗೊಂದು ಅಮೌಂಟ್ ಅವ್ರು ಹಾಕಬೇಕು ಅಂತ ಅಂದರೆ ನಿಮಗೆ ಯೂಟ್ಯೂಬಿಂದ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬರಬೇಕು ಅಂತ ಅಂದರೆ $100 ಕಂಪ್ಲೀಟ್ ಆದರೆ ಮಾತ್ರ ಬರೋದು. ಅದು ಈ ತಿಂಗಳು ನೀವು ಕಂಪ್ಲೀಟ್ ಮಾಡಿದರೆ ಮುಂದಿನ ತಿಂಗಳು 21ರಿಂದ 26ನೇ ತಾರೀಕೊಳಗೆ ಬರುತ್ತೆ. ಬಟ್ ನೀವು $11 ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ಅದು ಅಮೌಂಟ್ ನಿಮಗೆ ಬರಲ್ಲ. ಅಂದರೆ ನೀವು ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನನಗೆ ಸದ್ಯಕ್ಕೆ ಬರ್ತಾ ಇದೆಯಲ್ಲ ವ್ಯೂಸ್, ಇಷ್ಟು ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸದ್ಯಕ್ಕೆ ಬರ್ತಾ ಇದೆಯಲ್ಲ ವ್ಯೂಸು, ನೀವು ವ್ಯೂಸಲ್ಲಿ $100 ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಕಡಿಮೆ ಅಂತಂದ್ರೂ 3-4 ತಿಂಗಳು ಬೇಕಾಗುತ್ತೆ. ನಿಮಗೆ ಇಷ್ಟರಲ್ಲೇ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಅರ್ನಿಂಗ್ಸ್ ಏನು ಅಂತ. ನನಗೆ ಖಂಡಿತ ನಾನು ಮಾಡ್ತಾ ಇರೋ ಶ್ರಮಕ್ಕೆ, ನಾವು ಕೊಡ್ತಾ ಇರೋ ಟೈಮಿಗೆ ಇದು ವರ್ತ್ ಅಲ್ಲ. ಬಟ್ ನನಗೆ ಇದರಲ್ಲೇ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ, ಇಷ್ಟ ಇರೋದಕ್ಕೆ, ಇದನ್ನು ನಾನು ಖುಷಿಯಿಂದ ಮಾಡ್ತಾ ಇರೋದಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಇದನ್ನೇ ನೀವು ಪ್ರೊಫೆಷನಲಾಗಿ ತೊಗೊಳ್ತೀರಾ ಅಂತಂದರೆ ಬೇರೆ ಯಾರು ತೊಗೊಂಡೇ ಇಲ್ಲ ಅಂತ ನಾನು ಹೇಳಲ್ಲ. ತೊಗೊಂಡಿದ್ದಾರೆ, ಮಾಡಿದ್ದಾರೆ. ಬಟ್ ಅದು ಅವರವರ ಅದೃಷ್ಟ ಅಂತ ಹೇಳ್ತಾರೋ ಅಥವಾ ಅವ್ರ ಹಾರ್ಡ್ ವರ್ಕ್ ಅಂತ ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ಕೈ ಹಿಡಿದಿದೆ. ಅದರಿಂದ ಹೊರ್ಗಡೆ ಹೋಗಿ ಏನು ಜಾಬ್ ಮಾಡಿ ಸ್ಯಾಲ್ರಿ ತೊಗೊಳ್ತಾರೋ ಅದೇ ಸ್ಯಾಲ್ರಿ ಇದರಲ್ಲೂ ಬರುತ್ತೆ. ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನನ್ನಷ್ಟು ವ್ಯೂಸ್ ಬಂದರೆ ಖಂಡಿತ ಆಗಲ್ಲ. ಅದೇ ಹೇಳಿದ್ನಲ್ಲ, ಫ್ಯಾಷನಾಗಿ ನೀವು ತೊಗೊಳ್ಬೋದು, ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬಹುದು. ಅಥವಾ ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದು, ನಂಬಿಕೆ ಇದ್ದು ಏನೇ ಆದ್ರೂ ಪರವಾಗಿಲ್ಲ, ನನಗೆ ಇದರಲ್ಲಿ ಸಕ್ಸಸ್ ಸಿಗುತ್ತೆ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಬಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ನಿಮಗೆ ನಿಮ್ಮ ಕೆಲಸ, ಮನೆ ಕೆಲಸ ಎಲ್ಲದನ್ನು ನಿಭಾಯಿಸ್ಕೊಂಡು ಮಾಡೋದಕ್ಕೆ ಆಗುತ್ತಾ ಅಂತ. ನನಗಂತೂ ಇದರಲ್ಲಿ ಖಂಡಿತ ನಾನು ಮಾಡ್ತಾ ಇರೋಷ್ಟು ಟೈಮ್ಗೆ, ಅಂದರೆ ನಾನು ಕೊಡ್ತಾ ಇದ್ದೀನಲ್ಲ ಟೈಮ್, ಅದಕ್ಕೆ ಹೊರ್ತಂತೂ ಅಲ್ಲ. ನನಗಿದಕ್ಕೆ ಬೇಜಾರಿದೆ. ನಾನು ಇಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸನ್ನು ಹಾಕಿ 3 ವರ್ಷ ಆದ್ರೂ ನನಗೆ ಸಕ್ಸಸ್ ಸಿಕ್ಕಿಲ್ವಲ್ಲ ಅಂತ ಒಂದು ಕಡೆ ಬೇಜಾರಿದೆ. ಬಟ್ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ಕೇ 12,000 ಜನ ಸಬ್ಸ್ಕ್ರೈಬರ್ ನನ್ನ ಚಾನಲಲ್ಲಿದ್ದಾರೆ ಅನ್ನೋದು ಒಂದು ಕಡೆ ಖುಷಿ ಇದೆ. ಆಚೆ ಹೋದಾಗ ಕೆಲವೊಬ್ಬರು ಕಂಡಿಡಿದು ಮಾತಾಡಿಸ್ತಾರೆ, ಅವಾಗ ತುಂಬ ಖುಷಿ ಆಗುತ್ತೆ. ಲಡ್ಡು ನಿತ್ಯ ಹೇಗಿದ್ದಾರೆ, ಮನೇಲೆಲ್ಲ ಹೇಗಿದ್ದಾರೆ, ನಮ್ಮ ಹಸು ಹೆಸರು ಸಮೇತ ಕೇಳ್ತಾರೆ, ಆ ಹಸು ಹೇಗಿದೆ, ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅಂದರೆ ನಾವು ಯಾರು ಏನೂ ಗೊತ್ತಿಲ್ಲದೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರಲ್ಲ, ಅದಕ್ಕಾದ್ರೂ ಖುಷಿ ಆಗುತ್ತೆ. ಒಳ್ಳೆ ಬೆಸ್ಟ್ ಮೆಮೊರಿ ಕ್ರಿಯೇಟ್ ಆಗ್ತಾ ಇದೆ. ನಾವು ಮುಂದೆ ಯಾವತ್ತೋ ಕೂತ್ಕೊಂಡು ಅವತ್ತಿನ ದಿನ ಏನಾಗಿತ್ತು ಅಂತ ನನ್ನ ವ್ಲಾಗ್ ಒಂದು ಸಲ ನೋಡಿದರೆ ಒಂದು ಸಲ ಎಲ್ಲ ಕಣ್ಮುಂದೆ ಬಂದು ಹೋಗುತ್ತೆ. ಅದಕ್ಕೋಸ್ಕರ ಮಾಡಬೇಕು ಅಂತ ಅನಿಸುತ್ತೆ. ಕೆಲವೊಂದು ಸಲ ಅನಿಸುತ್ತೆ ನನಗೆ ಇಷ್ಟೊಂದು ಕೆಲಸದಲ್ಲಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿ ಟೈಮ್ ಕೊಟ್ಟು ನನಗೇನು ಮಾಡೋಕ್ಕಾಗ್ತಿಲ್ವಲ್ಲ, ಸ್ಟಾಪ್ ಮಾಡಿಬಿಡೋಣ ಅಂತ ಒಂದು ಸಲ ಅನಿಸುತ್ತೆ. ಫಸ್ಟೆಲ್ಲ ನಾನು ಇದೊಂದೇ ಚಾನಲಲ್ಲ, ಒಂದು ಚಾನಲ್ ಏನೋ ಡಿಲೀಟ್ ಮಾಡಿದ್ದೀನಿ. 1 ವರ್ಷ ಅದಕ್ಕೂ ಕೆಲಸ ಮಾಡಿ ಏನೋ ಆಗದೆ ಬೇಜಾರಾಗಿ ಸ್ಟಾಪ್ ಮಾಡಿರೋದುಂಟು. ಮತ್ತು ಇದನ್ನು ಅದೇ ಥರ ಮಾಡಬಾರ್ದಲ್ಲ, ಕೆಟ್ಟದಾಗಿ ಮಾತಾಡಿರೋರು ಮುಂದೆ ಇದರಲ್ಲೇ ಏನಾದರೂ ಒಳ್ಳೇದಾಗಬೇಕಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಅಂದರೆ ಅವರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ನನಗೆ ಇದರಿಂದ ಖುಷಿ ಸಿಕ್ಕಿದೆ.
ಹೌದು ನಾನು ಇದಕ್ಕೆ ಟೈಮ್ ಕೊಡ್ತಾ ಇದ್ದೀನಿ. ಇವಾಗ ಏನಾದ್ರೂ ಕುಕ್ಕಿಂಗ್ ವಿಡಿಯೋದು ನಾನು ಏನಾದರೂ ಶೂಟ್ ಮಾಡ್ಕೊಳ್ತೀನಿ ಅಂದರೆ ಹಾಫ್ ಆನ್ ಅವರ್ ಆಗೋ ಅಡುಗೆ, ಇವಾಗ ಒಂದು ಸಾಂಬಾರು ಅಡುಗೆ ನಾವೇನು ಮಾಡ್ತಾ ಇರ್ತೀವಿ ಅದು ಅರ್ಧ ಗಂಟೆಗೆ ಆಗುತ್ತೆ ಅಂತಂದರೆ ನಾನು ಶೂಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ 1 ಅವರ್ ಆಗುತ್ತೆ. ಅಲ್ಲೂ ಟೈಮ್ ವೇಸ್ಟ್ ಆಗುತ್ತೆ. ಎಡಿಟಿಂಗ್ ಮಾಡಬೇಕು, ಥಂಬ್ನೈಲ್ ಹಾಕಬೇಕು, ಟೈಟಲ್ ಕೊಡಬೇಕು, ಇಲ್ಲಿ ಅಪ್ಲೋಡೇ ದೊಡ್ಡ ಕೆಲಸ. ಇಷ್ಟೆಲ್ಲ ಕೆಲಸ ನಾನು ಕಷ್ಟಪಟ್ಟು ಮಾಡ್ತೀನಿ ಅಂತ ಅಂದ್ರೂ ಕೂಡ ಅಪ್ಲೋಡ್ ಮಾಡೋದಿದೆಯಲ್ಲ ಅದೇ ತುಂಬ ಕಷ್ಟ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಅಂದರೆ ಎಲ್ಲ ಕಡೆಯೂ ಈ ಸಮಸ್ಯೆ ಇದೆ ಅಂತಲ್ಲ, ಇದನ್ನು ಬಿಟ್ಟರೂ ಕೂಡ ಬೇರೆದೆಲ್ಲ ಕೆಲಸ ಮಾಡಲೇಬೇಕಲ್ವ. ಅಷ್ಟೆಲ್ಲ ಕಷ್ಟಪಟ್ಟು ಇದೇ ಟೈಮಿಂಗ್ಸನ್ನು ಬೇರೆ ಯಾವುದಕ್ಕೂ ಕೊಟ್ಟು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಇನ್ನೂ ಸಕ್ಸಸ್ ಆಗಿರ್ತಿದ್ದೆ ಅದರಲ್ಲಿ. ಅಥವಾ ಇದ್ರ ಬದಲು 2 ಹಸು ಸಾಕಿದ್ದಿದ್ರೆ, ಇದು ಕೊಡೋ ಟೈಮ್ ವಸ್ತುನೇ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಆಡಿ ದುಡ್ಡು ಬಂದಿರೋದೇನೋ, ಇನ್ನೂ ಚೆನ್ನಾಗಿರೋದೇನೋ. ಬಟ್ ಹಾಗೆ ಇದೇ ಕೆಲಸ ಮಾಡೋದನ್ನು ತೋಟದಲ್ಲಿ ನಾನು ಕೆಲಸ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ಕೆಲವೊಂದು ಸಲ ಅನಿಸುತ್ತೆ. ಬಟ್ ನಾನು ಅದು ಮಾಡಿದ್ರೂ ಕೂಡ ನನ್ನ ಫ್ರೀ ಟೈಮ್ ನನಗೇನು ಸಿಗುತ್ತೆ ಅದನ್ನು ನಾನು ಯೂಟ್ಯೂಬಿಗೆ ಹಾಕಿ ನಾನು ಅದರಿಂದ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ಎಲ್ಲೆಲ್ಲಿಗೂ ಹೋಯ್ತು ಅಂತ ಅಂದ್ಕೊಳ್ತೀನಿ. ಸ್ಟಾರ್ಟಿಂಗ್ ನನಗೂ ಬಂತು, ಒಂದು 2-3 ತಿಂಗಳೇನೋ ಮಂತ್ಲಿ ಬಂತು, ಇಲ್ಲ ಅಂತ ಹೇಳಲ್ಲ. ಆವಾಗ ಚೆನ್ನಾಗಿ ವ್ಯೂಸ್ ಇತ್ತು. ಒಂದೇ ತಿಂಗಳಿಗೆ ನನ್ನ ಮಾನಿಟೈಸೇಷನ್ ಆನ್ ಆಯಿತು. ಅಷ್ಟು ಚೆನ್ನಾಗಿ ವ್ಯೂಸ್ ಬಂತು, ಚಾನಲ್ ಗ್ರೋ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಆವಾಗ. 1 ತಿಂಗಳಿಗೆ ನಾನು ಓದ್ ಚಾನಲಲ್ಲಿ 1 ವರ್ಷ ಕಷ್ಟಪಟ್ಟರು ಅದರಲ್ಲಿ ನಾನೇನು ಮಾಡೋಕ್ಕಾಗಿರಲಿಲ್ಲ. ಆವಾಗ ನಾನು ಕಷ್ಟಪಟ್ಟು ಎಷ್ಟೆಲ್ಲ ವೀಡಿಯೋಸ್ ಮಾಡಿ, ಎಡಿಟಿಂಗ್ ಅಂದ್ರೇನು ಅಂತ ಗೊತ್ತಿಲ್ಲ, ಟೈಟಲ್ ಹೇಗೆ ಹಾಕೋದು ಗೊತ್ತಿಲ್ಲ, ವೀಡಿಯೋಸ್ ಹೇಗೆ ಮಾಡೋದು ಎಂತ ಗೊತ್ತಿಲ್ಲ. ವಾಯ್ಸ್ ಓವರೇ ನಂಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ವಾಯ್ಸ್ ಓವರ್ ಹೇಗೆ ಕೊಡೋದು ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೆ ನಾನು. ಅದು ನನಗೆ ಕಲ್ತಂಗಾಯಿತು. ಇದರಲ್ಲಿ ಬಂದು ಮಾಡಿದ್ದಕ್ಕೆ ಹೆಲ್ಪ್ ಆಯಿತು ನನಗೆ. ಸ್ಟಾರ್ಟಿಂಗಲ್ಲೇ ಮಾಡಿದ್ದಿದ್ರೆ ಇದರಲ್ಲೂ ಅಷ್ಟೇ ಕಷ್ಟ ಆಗ್ತಿತ್ತೇನೋ. ಕಲ್ತ ಮೇಲೆಲ್ಲ ಈಸಿ ಆಗುತ್ತಲ್ಲ. ಹಾಗೆ 3-4 ನಿಮಿಷ ಕುಕ್ಕಿಂಗ್ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕೆ 1 ಅವರ್ 2 ಗಂಟೆ ಎಲ್ಲ ತೊಗೊಂಡಿದ್ದೀನಿ. 1 ಗಂಟೆ 2 ಗಂಟೆ ಎಲ್ಲ ತೊಗೊಂಡಿದ್ದೀನಿ. ಅಷ್ಟು ಕಷ್ಟಪಟ್ಟು ಮಾಡಿದ್ಕೇ ಇವಾಗ ವಾಯ್ಸ್ ಓವರ್ ಕೊಡೋದಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ಅದೇ ಏನಾದರೂ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಇರ್ಕಂದ 1 ನಿಮಿಷ. ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಆಸೆ ಇಟ್ಕೊಂಡಿದ್ರೆ ಇದೊಂದು ವೀಡಿಯೋನ ನೋಡಿ ನಂತರ ಸ್ಟಾರ್ಟ್ ಮಾಡಿ. 3 ವರ್ಷದಿಂದ ಕಷ್ಟಪಟ್ಟರು ನನಗೆ 12,000 ಅಷ್ಟೇ ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡೋಕ್ಕಾಗಿರೋದು, ಸಬ್ಸ್ಕ್ರೈಬರ್ ಆಗಿರೋದು. ಏನಾದರೂ ನಿಮಗೆ ಇನ್ನೂ ಸ್ಕಿಲ್ ಇದೆ, ಚೆನ್ನಾಗಿ ಮಾಡ್ತೀನಿ, ವಾಯ್ಸ್ ಓವರ್ ಚೆನ್ನಾಗಿ ಕೊಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತಂದರೆ ನೀವು ಖಂಡಿತ ಮಾಡ್ಬೋದು. ಇದು ಒಂಥರ ಸಮುದ್ರ ಇದ್ದಂಗೆ, ಯಾರು ಬೇಕಾದ್ರೂ ಮಾಡ್ಬೋದು. ಇವರೇ ಮಾಡಬೇಕು ಅವರೇ ಮಾಡಬೇಕಂತ ಏನಿಲ್ಲ. ಬಟ್ ವ್ಯೂಸ್ ಕಡಿಮೆ ಬಂತು ಅಂತ ಅಂದರೆ ನೀವೇನೇ ಟೈಮ್ ಕೊಟ್ಟು ಮಾಡಿದ್ರೂ ಕೂಡ ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ಬೇಜಾರಾಗುತ್ತೆ. ಎಷ್ಟು ಲಕ್ಷ ದುಡಿದ್ರಿ, ಎಷ್ಟು ಲಕ್ಷ ಬಂತು, ತಿಂಗಳ ಬರುತ್ತಾ, ದುಡ್ಡು ಯಾವ ಥರ ಬರುತ್ತೆ ಅಂತೆಲ್ಲ ಕೇಳ್ತಾರೆ. ನನಗೆ ಅವಾಗ ನಗು ಬರ್ತಿರುತ್ತೆ ನಿಜ. ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೇಳ್ತಾರೆ, ಅದು ಓಕೆ. ಬಟ್ ಗೊತ್ತಿದ್ದು ಟ್ಯಾಟ್ ಮಾಡ್ತಾರಲ್ಲ ಅದು ಬೇಜಾರಾಗುತ್ತೆ. ಇನ್ನೇನು ಹೇಳಿ, ಖಂಡಿತ ಇದರಲ್ಲಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನೀವು ಅಂದ್ಕೊಳ್ಳೋ ಥರ ಅಲ್ಲ. ಒಂದು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕು. ತುಂಬ ಟೈಮ್ ಕೊಟ್ಟು ಮಾಡಿದ್ರೂ ಕೂಡ ವ್ಯೂಸ್ ಇಲ್ಲ ಅಂತಂದರೆ ಮುಗೀತು, ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಾನು ಇದನ್ನು ಫ್ಯಾಷನಾಗಿ ಮಾಡ್ತೀನಿ, ನಾನು ಫ್ರೀ ಟೈಮಲ್ಲಿ ಮಾಡ್ತೀನಿ ಅಂತಂದರೆ ಖಂಡಿತ ಮಾಡಿ. ಒಳ್ಳೆಯದಾಗಲಿ ನಾನು ವಿಶ್ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ಚಾನಲ್ ಕೂಡ ಗ್ರೋ ಆಗಲಿ, ಒಳ್ಳೆಯದಾಗಲಿ. ಇದನ್ನೇ ನಾನು ಬೇರೆ ಕೆಲಸ ಎಲ್ಲದನ್ನು ಬಿಟ್ಟು ಇದನ್ನೇ ಮಾಡ್ತೀನಿ ಅಂತಂದರೆ 1 ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ತುಂಬ ಕಷ್ಟ ಇದೆ. ಇದರಿಂದ ಯಾರೂ ಸರ್ವೈವೇ ಆಗಿಲ್ವಾ, ಯಾರಿಗೂ ಒಳ್ಳೆಯದೇ ಆಗಿಲ್ವಾ? ಹೌದು ಆಗಿದೆ, ಖಂಡಿತ ಆಗಿದೆ. ಇದರಿಂದ ತುಂಬ ಜನ ಜೀವನ ಕಟ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕಾಗ್ತಾ ಇಲ್ಲ. ಮಕ್ಕಳಿದ್ದಾರೆ, ಮನೆ ನೋಡ್ಕೊಳ್ಬೇಕು, ಹೊರಗಡೆ ದೂರ ಕೆಲಸ ಮಾಡೋಕ್ಕಾಗಲ್ಲ ಅಂಥವ್ರು ಕೂಡ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿ ಅವ್ರ ಅರ್ನಿಂಗ್ಸ್ ಅವ್ರು ನೋಡಿಕೊಂಡು, ಅಂದರೆ ಅವ್ರ ಖರ್ಚು ಏನಿದೆ ಅದನ್ನು ಅವ್ರು ನೋಡಿಕೊಂಡು, ಮಕ್ಕಳು ಖರ್ಚು ನೋಡಿಕೊಂಡು ಮನೆ ನಿಭಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಯೂಟ್ಯೂಬಲ್ಲೂ ಇದನ್ನೆಲ್ಲ ಮಾಡಬಹುದು ಅಂತ. ಬಟ್ ವ್ಯೂಸ್ ಬಂದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಅವರವರ ಲಕ್ ಅಂತಾರೋ ಹಾರ್ಡ್ ವರ್ಕ್ ಅಂತಾರೋ ಗೊತ್ತಿಲ್ಲ. ಬಟ್ ಕಷ್ಟ ಅಂತೂ ತುಂಬಾ ಇದೆ. ಈಸಿಯಾಗಂತೂ ಯಾವುದೂ ಆಗಲ್ಲ. ಸಕ್ಸಸ್ ಈಸಿಯಾಗಿ ಸಿಗೋದೂ ಇಲ್ಲ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ನನ್ನ ಚಾನಲ್ ಗ್ರೋ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಒಂದೇ ತಿಂಗಳಿಗೆ ನಾನು ಮಾನಿಟೈಸೇಷನ್ ಆನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು, ಈ ಥರ ಎಲ್ಲ ಆಸೆ ಇಟ್ಕೊಂಡೆ ನಾನು ಕೂಡ. ಅಂದರೆ ಸಹಜ ಅಲ್ವಾ ಅದು. ಚೆನ್ನಾಗಿ ಆಗ್ತಾಯಿದೆ, ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಅಪ್ಪ ನಾನು ಮಾಡಿದ್ಕೂ ಪರವಾಗಿಲ್ಲ ಅಂತ ನನಗೂ ಅನ್ನಿಸ್ತು. ಬಟ್ ಅದು ಹೋಗ್ತಾ ಡೌನ್ ಆಗ್ತಾನೆ ಬಂತು. ಅಥವಾ ಕಂಟೆಂಟ್ ಚೇಂಜ್ ಮಾಡಬೇಕು, ಅಥವಾ ನನ್ನ ವೀಡಿಯೋಸ್ ಬೋರ್ ಆಗ್ತಾಯಿದ್ಯೋ, ಅಥವಾ ಅವರ ನಿರೀಕ್ಷೆಗೆ ತಕ್ಕಂಗೆ ನಾನು ವೀಡಿಯೋ ಮಾಡ್ತಾಯಿದ್ವೋ ಅದು ನನಗೆ ಗೊತ್ತಿಲ್ಲ.
ಆದಷ್ಟು ಚೇಂಜ್ ಮಾಡೋದಕ್ಕೆ, ಬೆಸ್ಟಾಗಿ ಕೊಡೋದಕ್ಕೆ, ಇನ್ನೂ ಬೆಸ್ಟ್ ವೀಡಿಯೋಸನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಇವಾಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಏನಾದರೂ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ವೀಡಿಯೋಸನ್ನು ಒಂದ್ಸಲ ನೋಡಿ, ಈ ವಿಡಿಯೋನ ನೋಡಿ ನೀವು ಒಂದ್ಸಲ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಲಕ್ಷ ದುಡಿತೀನಿ ಅಂತಂದರೆ, ವ್ಯೂಸ್ ಇಲ್ಲ ಅಂತಂದರೆ ಖಂಡಿತ ಸಾಧ್ಯನೇ ಇಲ್ಲ. ತುಂಬ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಸಾಕು ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಹೇಳೋದು. ಇಷ್ಟು ವ್ಯೂಸ್ಗೆ ಖಂಡಿತ ನೀವು ಕೊಡ್ತಿರಲ್ಲ ಟೈಮ್, ಅದು ಏನೂ ಅಲ್ಲ. ಅಂದರೆ ನೀವು ಕೊಡ್ತಿರೋ ಟೈಮ್ ತುಂಬ ಜಾಸ್ತಿ, ನಿಮಗೆ ಸಿಗ್ತಿರೋ ವ್ಯೂಸ್ ತುಂಬಾ ಕಡಿಮೆ. ತುಂಬ ಕಷ್ಟ ಇದೆ. ಆದ್ರೂ ಯಾಕೆ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಅದೇ ಹೇಳಿದ್ನಲ್ಲ, ನನಗಿದು ಇಷ್ಟ, ನಂಗೆ ತುಂಬಾ ಇಷ್ಟ ನಂಗೆ ಇದು ಮಾಡೋದು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಯಾವತ್ತೂ ನಿಲ್ಲಿಸ್ಬೇಕು ಅಂತ ಅನಿಸುತ್ತೋ ನನಗೆ ಗೊತ್ತಿಲ್ಲ. ತುಂಬ ನೆಗೆಟಿವ್ ಕಮೆಂಟ್ಸ್ ನನಗೆ ವೀಡಿಯೋಸಲ್ಲಿ ಬಂದಿಲ್ಲ ಅಂತಂದ್ರೂ ಬೇರೆಯವ್ರು ಮಾತಾಡಿದ್ದಾರೆ, ನನ್ನವರೇ ಮಾತಾಡಿದ್ದಾರೆ. ಆವಾಗ ಬೇಜಾರಾಗಿದೆ. ಅವ್ರು ಮಾತಾಡೋದಕ್ಕೆ ಆದರೂ ನಾನು ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಮಾಡಿದ್ದೀನಿ. ಇವರ ಲಕ್ಷ ದುಡಿತಾರೋ ಬೇರೆಯವರು ನನಗೆ ಗೊತ್ತಿಲ್ಲ. ಬಟ್ ಕಷ್ಟ ಅಂತೂ ಇದೆ, ಆಗಲ್ಲ ಅಂತಲ್ಲ. ಒಳ್ಳೆ ಕಂಟೆಂಟನ್ನು ಕೊಟ್ಟರೆ ಸಕ್ಸಸ್ ಆಗ್ಬೋದು. ಸಾಕು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಬಗ್ಗೆ ಮಾತಾಡಿದ್ದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.